ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಕೆಲವು MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಸಂಶೋಧನೆಯ ಪ್ರಕಾರಗಳು, ಟೈಪ್ಸ್ ಆಫ್ ರಿಸರ್ಚ್ ಮೇಲೆ MCQಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ 2023 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದರೆ, ಇಲ್ಲಿ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಸಲುವಾಗಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ. MCQs ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಎಂಟೈರ್ ಸಿಲೆಬಸ್ ಮೇಲೆ 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ನೋಟ್ಸನ್ನು ಕೊಡ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆನ್ಸರ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನನ್ನು ನೀಡ್ತಾ ಇದ್ದೀವಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಜಾಯ್ನ್ ಆಗ್ಬೋದು, ಅಥವಾ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಫೀಸ್ ಬಂದುಬಿಟ್ಟು ಕೇವಲ 2000 ರುಪೀಸ್. ಸೊ ಪೇಪರ್ 2ಗಾಗಿ ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ, ಮತ್ತು 2000 ಪ್ಲಸ್ MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ 1000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಸರ್ಚ್ ಫಾರ್ ಕೋರ್ಸಸ್ನಲ್ಲಿ KCET 2023 ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. So question number 1, which of the following research specifically requires objectivity to discover facts and causes from the data gathered? Option A quantitative research, option B fundamental research, option C qualitative research, option D action research. ಈ ಕೆಳಗಿನ ಯಾವ ಸಂಶೋಧನೆಗೆ ನಿರ್ದಿಷ್ಟವಾದ ಉದ್ದೇಶಕ್ಕಾಗಿ ಸಂಗ್ರಹಿಸಲಾದ ಡೇಟಾದಿಂದ ಸತ್ಯ ಮತ್ತು ಕಾರಣಗಳನ್ನು ಕಂಡುಹಿಡಿಯಲು ವಸ್ತುನಿಷ್ಠತೆಯ ಅಗತ್ಯವಿದೆ? ಆಪ್ಷನ್ ಎ ಪರಿಮಾಣಾತ್ಮಕ ಸಂಶೋಧನೆ, ಆಪ್ಷನ್ ಬಿ ಮೂಲಭೂತ ಸಂಶೋಧನೆ, ಆಪ್ಷನ್ ಸಿ ಗುಣಾತ್ಮಕ ಸಂಶೋಧನೆ, ಆಪ್ಷನ್ ಡಿ ಕ್ರಿಯಾ ಸಂಶೋಧನೆ. Yes, here the right answer for this question is option A quantitative research. ಪರಿಮಾಣಾತ್ಮಕ ಸಂಶೋಧನೆ ಇಲ್ಲಿ ಸರಿಯಾಗಿದೆ. Quantitative research, it is the process of collecting and analyzing numerical data. It can be used to find patterns, averages, make predictions, test causal relations, etc. So question number 2, qualitative research is option A without any specific purpose, option B primarily concerned with in-depth exploration of phenomena, option C deals with the collection and analysis of non-numerical data, option D none of the above. ಗುಣಾತ್ಮಕ ಸಂಶೋಧನೆ ಅಂತಂದರೆ ಆಪ್ಷನ್ ಎ ಯಾವುದೇ ನಿರ್ದಿಷ್ಟ ಉದ್ದೇಶವಿಲ್ಲ, ಆಪ್ಷನ್ ಬಿ ಪ್ರಾಥಮಿಕವಾಗಿ ವಿದ್ಯಮಾನಗಳ ಆಳವಾದ ಅನ್ವೇಷಣೆಗೆ ಸಂಬಂಧಿಸಿದೆ, ಆಪ್ಷನ್ ಸಿ ಸಂಖ್ಯಾತ್ಮಕ ಡೇಟಾದ ಸಂಗ್ರಹಣೆ ಮತ್ತು ವಿಶ್ಲೇಷಣೆಯೊಂದಿಗೆ ವ್ಯವಹರಿಸುತ್ತದೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. The right answer is option C. Qualitative research is dealing with the collection and analysis of non-numerical data. ಗುಣಾತ್ಮಕ ಸಂಶೋಧನೆಯು ಸಂಖ್ಯಾತ್ಮಕವಲ್ಲದ ಡೇಟಾದ ಸಂಗ್ರಹಣೆ ಮತ್ತು ವಿಶ್ಲೇಷಣೆಗೆ ಸಂಬಂಧಿಸಿದೆ. ಸಂಖ್ಯಾತ್ಮಕವಲ್ಲದೆ ಅಂತಂದರೆ ಯಾವ ಅಂಕಿ ಸಂಖ್ಯೆಗಳನ್ನು ನಾವು ಈ ಒಂದು ನಂಬರ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡಲು ಸಾಧ್ಯವಿಲ್ಲ. ಆ್ಯಟಿಟ್ಯೂಡ್ ಆಗಿರ್ಬೋದು, ವರ್ತನೆ ಆಗಿರ್ಬೋದು. ಸೊ ಕ್ವಾಲಿಟೇಟಿವ್ ರಿಸರ್ಚ್ ಇಟ್ ಈಸ್ ಅ ಟೈಪ್ ಆಫ್ ರಿಸರ್ಚ್ ದಟ್ ಏಮ್ಸ್ ಟು ಗ್ಯಾದರ್ and analyze non-numerical data in order to gain understanding of individuals' social reality, including understanding their attitudes, beliefs, motivation. Question number 3, the important prerequisites of a research in science, social science and humanities are ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತು ಮಾನವಿಕ ವಿಷಯಗಳಲ್ಲಿನ ಸಂಶೋಧನೆಯ ಪ್ರಮುಖ ಪೂರ್ವಾಪೇಕ್ಷಿತಗಳು. ಸೊ 4 ಆಪ್ಷನ್ಗಳನ್ನು ಇಲ್ಲಿ ನೀಡಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಆರ್ಕೈವ್ಸ್, ಸೂಪರ್ವಿಸರ್, ಟಾಪಿಕ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಇನ್ ಥಿಂಕಿಂಗ್. ಸೊ ಆರ್ಕೈವ್ ಮೇಲ್ವಿಚಾರಕರು, ವಿಷಯ ಮತ್ತು ಆಲೋಚನೆಯಲ್ಲಿ ನಂಬಿಕೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಕ್ವೆಶನ್ ನಂಬರ್ 4, ಆ್ಯಕ್ಷನ್ ರಿಸರ್ಚ್ ಈಸ್ ಆಪ್ಷನ್ ಎ ಆ್ಯನ್ ಅಪ್ಲೈಡ್ ರಿಸರ್ಚ್, ಆಪ್ಷನ್ ಬಿ ಅ ರಿಸರ್ಚ್ ಕ್ಯಾರಿಡ್ ಔಟ್ ಟು ಸಾಲ್ವ್ ಇಮಿಡಿಯೇಟ್ ಪ್ರಾಬ್ಲಮ್ಸ್, ಆಪ್ಷನ್ ಸಿ ಅ ಲಾಂಜಿಟ್ಯೂಡ್ನಲ್ ರಿಸರ್ಚ್, ಆಪ್ಷನ್ ಡಿ ಸಿಮ್ಯುಲೇಟಿವ್ ರಿಸರ್ಚ್. ಕ್ರಿಯಾ ಸಂಶೋಧನೆಯ ಒಂದು ಆಪ್ಷನ್ ಎ ಅನ್ವಯಿಕ ಸಂಶೋಧನೆಯಾಗಿದೆ, ಆಪ್ಷನ್ ಬಿ ತಕ್ಷಣದ ಸಮಸ್ಯೆಗಳನ್ನು ಪರಿಹರಿಸಲು ನಡೆಸಿದ ಒಂದು ಸಂಶೋಧನೆಯಾಗಿದೆ, ಆಪ್ಷನ್ ಸಿ ಒಂದು ಉದ್ದದ ಸಂಶೋಧನೆಯಾಗಿದೆ, ಆಪ್ಷನ್ ಡಿ ಸಿಮ್ಯುಲೇಟಿವ್ ಸಂಶೋಧನೆಯಾಗಿದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಬಿ, ಅ ರಿಸರ್ಚ್ ಕ್ಯಾರಿಡ್ ಔಟ್ ಟು ಸಾಲ್ವ್ ಇಮಿಡಿಯೇಟ್ ಪ್ರಾಬ್ಲಮ್ಸ್. ಸೊ ತಕ್ಷಣದ ಸಮಸ್ಯೆಗಳನ್ನು ಪರಿಹರಿಸಲು ಕೈಗೊಂಡ ಒಂದು ಸಂಶೋಧನೆಗೆ ನಾವು ಕ್ರಿಯಾ ಸಂಶೋಧನೆ ಅಂತ ಕರಿತೀವಿ. ಸೊ ಆ್ಯಕ್ಷನ್ ರಿಸರ್ಚ್ ಇಟ್ ಈಸ್ ಫೋಕಸ್ಡ್ ಆನ್ ಸಾಲ್ವಿಂಗ್ ಅ ಪ್ರಾಬ್ಲಮ್ ಆರ್ ಇನ್ಫಾರ್ಮಿಂಗ್ ಇಂಡಿವಿಜುವಲ್ ಆರ್ ಕಮ್ಯುನಿಟಿ. ಕ್ವೆಶನ್ ನಂಬರ್ 5, the term phenomenology is associated with the process of option A qualitative research, option B analysis of variance, option C correlational study, option D probability sampling. ಫೆನಾಮೆನಾಲಜಿ ಎಂಬ ಪದವು ಯಾವ ಪ್ರಕ್ರಿಯೆಯೊಂದಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಗುಣಾತ್ಮಕ ಸಂಶೋಧನೆ,
ಆಪ್ಷನ್ ಬಿ ವ್ಯತ್ಯಾಸದ ವಿಶ್ಲೇಷಣೆ, ಆಪ್ಷನ್ ಸಿ ಪರಸ್ಪರ ಸಂಬಂಧದ ಅಧ್ಯಯನ, ಆಪ್ಷನ್ ಡಿ ಸಂಭವನೀಯತೆಯ ಮಾದರಿ. ಎಸ್, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಇಸ್ ಆಪ್ಷನ್ ಎ ಕ್ವಾಲಿಟೇಟಿವ್ ರಿಸರ್ಚ್, ಗುಣಾತ್ಮಕ ಸಂಶೋಧನೆ. Question number 6. When a researcher starts with the dependent variable and moves backwards, it is called option A predictive research, option B retrospective research, option C exploratory research, option D descriptive research. ಸಂಶೋಧಕರು ಅವಲಂಬಿತ ವೇರಿಯೇಬಲ್ನೊಂದಿಗೆ ಪ್ರಾರಂಭಿಸಿದಾಗ ಮತ್ತು ಹಿಂದಕ್ಕೆ ಚಲಿಸಿದಾಗ ಅದನ್ನು ಏನಂತ ಕರಿತೀವಿ? ಎಸ್, ಡಿಸ್ಕ್ರಿಪ್ಟಿವ್ ರಿಸರ್ಚ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Yes, descriptive research aims to accurately and systematically describe a population, situation or phenomena. It can answer what, where, when and how questions, but not why. Question number 7. Which research paradigm is based on the pragmatic view of reality? Quantitative research, qualitative research, mixed research, none of the above. ಯಾವ ಸಂಶೋಧನಾ ಮಾದರಿಯು ವಾಸ್ತವದ ಪ್ರಾಯೋಗಿಕ ದೃಷ್ಟಿಕೋನವನ್ನು ಆಧರಿಸಿದೆ? ಆಪ್ಷನ್ ಎ ಪರಿಮಾಣಾತ್ಮಕ ಸಂಶೋಧನೆ, ಆಪ್ಷನ್ ಬಿ ಗುಣಾತ್ಮಕ ಸಂಶೋಧನೆ, ಆಪ್ಷನ್ ಸಿ ಮಿಶ್ರ ಸಂಶೋಧನೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕ್ವಾಲಿಟೇಟಿವ್ ರಿಸರ್ಚ್, ಗುಣಾತ್ಮಕ ಸಂಶೋಧನೆ. Qualitative research, it is a type of research that explores and provides deeper insights into real world problems. Question number 8. Which of the following best describes quantitative research? Option A, the collection of non-numerical data. Option B, an attempt to confirm the researcher's hypothesis. Option C, a research that is exploratory. Option D, research that attempts to generate a new theory. ಸೊ ಕೆಳಗಿನಲ್ಲಿ ಯಾವುದು ಪರಿಮಾಣಾತ್ಮಕ ಸಂಶೋಧನೆಯನ್ನು ಉತ್ತಮವಾಗಿ ವಿವರಿಸುತ್ತದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ರಿಸರ್ಚ್ ದ್ಯಾಟ್ ಅಟೆಂಪ್ಟ್ಸ್ ಟು ಜನರೇಟ್ ಅ ನ್ಯೂ ಥಿಯರಿ. ಹೊಸ ಸಿದ್ಧಾಂತವನ್ನು ರಚಿಸಲು ಪ್ರಯತ್ನಿಸುವ ಒಂದು ಸಂಶೋಧನೆಯಾಗಿದೆ. Question number 9. Which type of research is likely to provide the strongest evidence about the existence of cause and effect relationship? Non-experimental research, experimental research, historical research, none of the above. ಯಾವ ರೀತಿಯ ಸಂಶೋಧನೆಯು ಕಾರಣ ಮತ್ತು ಪರಿಣಾಮದ ಸಂಬಂಧಗಳ ಅಸ್ತಿತ್ವದ ಬಗ್ಗೆ ಬಲವಾದ ಪುರಾವೆಗಳನ್ನು ಒದಗಿಸುವ ಸಾಧ್ಯತೆ ಇದೆ? ಪ್ರಾಯೋಗಿಕವಲ್ಲದ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ, ಐತಿಹಾಸಿಕ ಸಂಶೋಧನೆ, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ನನ್ ಆಫ್ ದಿ ಅಬೋವ್. Question number 10. Which research method is most appropriate if a researcher is looking for a causal relationship? Experimental method, case study, correlational study, naturalistic observation. ಸಂಶೋಧಕರು ಸಾಂದರ್ಭಿಕ ಸಂಬಂಧವನ್ನು ಹುಡುಕುತ್ತಿದ್ದರೆ ಯಾವ ಸಂಶೋಧನಾ ವಿಧಾನ ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ ಪ್ರಾಯೋಗಿಕ ವಿಧಾನ, ಆಪ್ಷನ್ ಬಿ ಕೇಸ್ ಸ್ಟಡಿ, ಆಪ್ಷನ್ ಸಿ ಪರಸ್ಪರ ಸಂಬಂಧದ ಅಧ್ಯಯನ, ಆಪ್ಷನ್ ಡಿ ನೈಸರ್ಗಿಕ ವೀಕ್ಷಣೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಎಕ್ಸ್ಪಿರಿಮೆಂಟಲ್ ಮೆಥಡ್, ಪ್ರಾಯೋಗಿಕ ವಿಧಾನ. Question number 11. Which of the following types of research is associated with theory generating? Option A inductive research, option B deductive research, option C both inductive and deductive, option D none of the above. ಈ ಕೆಳಗಿನ ಯಾವ ರೀತಿಯ ಸಂಶೋಧನೆಯು ಸಿದ್ಧಾಂತವನ್ನು ರಚಿಸುವುದರೊಂದಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಅನುಗಮನ ಸಂಶೋಧನೆ, ಆಪ್ಷನ್ ಬಿ ಅನುಮಾನಾತ್ಮಕ ಸಂಶೋಧನೆ, ಆಪ್ಷನ್ ಸಿ ಅನುಗಮನ ಮತ್ತು ಅನುಮಾನಾತ್ಮಕ ಎರಡೂ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಡಿಡಕ್ಟಿವ್ ರಿಸರ್ಚ್, ಅನುಮಾನಾತ್ಮಕ ಸಂಶೋಧನೆ. So deductive research, it is a type of research in which the researcher starts with a theory, hypothesis or generalization and then tests it through observations and data collection. Question number 12. In a study of two variables, when one variable goes up as another goes down in value, it is known as positive correlation, no correlation, negative correlation, fluctuating correlation. ಎರಡು ವೇರಿಯೇಬಲ್ಗಳ ಅಧ್ಯಯನದಲ್ಲಿ ಒಂದು ವೇರಿಯೇಬಲ್ ಮೇಲಕ್ಕೆ ಹೋದಾಗ ಇನ್ನೊಂದು ವೇರಿಯೇಬಲ್ನ ಮೌಲ್ಯ ಕಡಿಮೆ ಆದರೆ ಇದನ್ನು ಏನಂತ ಕರಿತೀವಿ? ಧನಾತ್ಮಕ ಪರಸ್ಪರ ಸಂಬಂಧ, ಯಾವುದೇ ಪರಸ್ಪರ ಸಂಬಂಧವಿಲ್ಲ, ಋಣಾತ್ಮಕ ಸಂಬಂಧ, ಏರಿಳಿತದ ಪರಸ್ಪರ ಸಂಬಂಧ. ಎಸ್, ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಸಿ ನೆಗೆಟಿವ್ ಕೋರಿಲೇಷನ್. ಇದನ್ನು ನಾವು ಋಣಾತ್ಮಕ ಸಹ ಸಂಬಂಧ ಅಂತೀವಿ. So negative correlation, it is a relationship between two variables such that as the value of one variable increases, the other decreases. Question number 13. A researcher spent several years of observing social behavior of people in their native habitat.
The research method used here is option A case study, option B experimental method, option C correlational study, option D naturalistic observation. ಸಂಶೋಧಕರು ತಮ್ಮ ಸ್ಥಳೀಯ ಆವಾಸ ಸ್ಥಾನದಲ್ಲಿರುವ ಜನರ ಸಾಮಾಜಿಕ ನಡವಳಿಕೆಯನ್ನು ವೀಕ್ಷಿಸಲು ಹಲವಾರು ವರ್ಷಗಳ ಕಾಲ ಕಳೆದರು. ಇಲ್ಲಿ ಬಳಸಲಾದ ಸಂಶೋಧನಾ ವಿಧಾನ ಆಪ್ಷನ್ ಎ ಕೇಸ್ ಸ್ಟಡಿ, ಆಪ್ಷನ್ ಬಿ ಪ್ರಾಯೋಗಿಕ ವಿಧಾನ, ಆಪ್ಷನ್ ಸಿ ಪರಸ್ಪರ ಸಂಬಂಧದ ಅಧ್ಯಯನ, ಆಪ್ಷನ್ ಡಿ ನೈಸರ್ಗಿಕ ವೀಕ್ಷಣೆ. The right answer is option D naturalistic observation, ನೈಸರ್ಗಿಕ ವೀಕ್ಷಣೆ. Question number 14. The main difference between basic research and applied research lies in basic process, sample size, utility, all of the above. ಮೂಲಭೂತ ಸಂಶೋಧನೆ ಮತ್ತು ಅನ್ವಯಿಕ ಸಂಶೋಧನೆ ನಡುವಿನ ಪ್ರಮುಖ ವ್ಯತ್ಯಾಸ ಆಪ್ಷನ್ ಎ ಮೂಲ ಪ್ರಕ್ರಿಯೆ, ಆಪ್ಷನ್ ಬಿ ಮಾದರಿ ಗಾತ್ರ, ಆಪ್ಷನ್ ಸಿ ಉಪಯುಕ್ತತೆ, ಆಪ್ಷನ್ ಡಿ ಮೇಲಿನ ಎಲ್ಲ. The right answer is option B sample size, ಮಾದರಿಯ ಗಾತ್ರ. Question number 15. The government of India conducts census after every 10 years. The method of research used in this process is case study, developmental, survey, experimental. ಭಾರತ ಸರ್ಕಾರ ಪ್ರತಿ 10 ವರ್ಷಗಳ ನಂತರ ಜನಗಣತಿಯನ್ನು ನಡೆಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಬಳಸುವ ಸಂಶೋಧನಾ ವಿಧಾನ ಕೇಸ್ ಸ್ಟಡಿ, ಅಭಿವೃದ್ಧಿಶೀಲ ಸಮೀಕ್ಷೆ, ಪ್ರಾಯೋಗಿಕ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸರ್ವೆ ಮೆಥಡ್, ಸಮೀಕ್ಷಾ ವಿಧಾನ. Question number 16. A peer experiment is one that takes place in real world, laboratory, both in real world and laboratory. Option D naturalistic environment. ನೈಜ ಪ್ರಪಂಚ ಕ್ಷೇತ್ರ ಪ್ರಯೋಗವು ನಡೆಯುವುದು. ಆಪ್ಷನ್ ಎ ನೈಜ ಪ್ರಪಂಚ, ಆಪ್ಷನ್ ಬಿ ಪ್ರಯೋಗಾಲಯ, ಆಪ್ಷನ್ ಸಿ ನೈಜ ಪ್ರಪಂಚ ಮತ್ತು ಪ್ರಯೋಗಾಲಯ, ಆಪ್ಷನ್ ಡಿ ನೈಸರ್ಗಿಕ ಪರಿಸರ. The right answer is option B laboratory. Field experiment is what takes place in laboratory. ಕ್ಷೇತ್ರ ಪ್ರಯೋಗವು ಪ್ರಯೋಗಾಲಯದಲ್ಲಿ ನಡೀತಾ ಇದೆ. Question number 17. Which of the following terms can be associated with research in social science? Option A causal research, option B empirical research, option C correlational research, option D all of the above. ಕೆಳಗಿನ ಯಾವ ಪದಗಳನ್ನು ಸಮಾಜ ವಿಜ್ಞಾನದಲ್ಲಿ ಸಂಶೋಧನೆಯೊಂದಿಗೆ ಸಂಯೋಜಿಸಬಹುದು? ಕಾರಣ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ, ಪರಸ್ಪರ ಸಂಬಂಧ ಸಂಶೋಧನೆ, ಮೇಲಿನ ಎಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕಾಸಲ್ ರಿಸರ್ಚ್, ಕಾರಣ ಸಂಶೋಧನೆ. ಸೊ causal research, it is also known as explanatory research. So it identifies the extent and nature of cause and effect relationship between two variables. Question number 18. Which type of research is likely to provide strongest evidence about the existence of cause and effect relationship? Non-experimental research, experimental research, historical research, none of the above. ಯಾವ ರೀತಿಯ ಸಂಶೋಧನೆಯು ಕಾರಣ ಮತ್ತು ಪರಿಣಾಮದ ಸಂಬಂಧಗಳ ಅಸ್ತಿತ್ವದ ಬಗ್ಗೆ ಬಲವಾದ ಪುರಾವೆಗಳನ್ನು ಒದಗಿಸುವ ಸಾಧ್ಯತೆ ಇದೆ? ಆಪ್ಷನ್ ಎ ಪ್ರಾಯೋಗಿಕವಲ್ಲದ ಸಂಶೋಧನೆ, ಆಪ್ಷನ್ ಬಿ ಪ್ರಾಯೋಗಿಕ ಸಂಶೋಧನೆ, ಆಪ್ಷನ್ ಸಿ ಐತಿಹಾಸಿಕ ಸಂಶೋಧನೆ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ನನ್ ಆಫ್ ದಿ ಅಬೋವ್. Question number 19. Characteristics of the scientific method necessarily include lab experiments only, controlled observation, analysis of formulation, all of the above. ವೈಜ್ಞಾನಿಕ ವಿಧಾನದ ಗುಣಲಕ್ಷಣಗಳು ಅಗತ್ಯವಾಗಿ ಏನನ್ನು ಒಳಗೊಂಡಿವೆ? ಲ್ಯಾಬ್ ಪ್ರಯೋಗಗಳು, ನಿಯಂತ್ರಿತ ವೀಕ್ಷಣೆ, ವಿಶ್ಲೇಷಣೆಯ ಸೂತ್ರೀಕರಣ, ಮೇಲಿನ ಎಲ್ಲ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್, ಮೇಲಿನ ಎಲ್ಲವೂ ಸರಿಯಾಗಿವೆ. Question number 20. A 9-year-old is taller than 7-year-old ones. It is an example of vertical study, cross-sectional studies, experimental studies, case studies. 9 ವರ್ಷದ ಮಗು 7 ವರ್ಷದ ವಯಸ್ಸಿನವರಿಗಿಂತ ಎತ್ತರವಾಗಿದೆ. ಇದು ಯಾವುದಕ್ಕೆ ಉದಾಹರಣೆ? ಲಂಬ ಅಧ್ಯಯನ, ಅಡ್ಡ ವಿಭಾಗದ ಅಧ್ಯಯನ, ಪ್ರಾಯೋಗಿಕ ಅಧ್ಯಯನ, ಕೇಸ್ ಸ್ಟಡಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಹಿಯರ್, cross-sectional studies. Okay friends, this is about our today's session. If you are preparing for Karnataka SET 2023 paper 1, we are providing theory lectures, MCQs lectures, practice MCQs set, 50 mock tests, notes and PYQs only at rupees 2000. For paper 2, we are providing complete notes 2000 plus MCQs set only at rupees 1000. For this, you can download Global Online app from the Play Store and you can register by using your mobile number and email ID. Then in search for courses, you can search our course, you will get the course. You can search KSET 2023 paper 1, then you will get this course. Yes, I wish all the best to all. Thank you.